ಗ್ರಾಮ ಪಂಚಾಯತ್ ಅಧ್ಯಕ್ಷ ಗುಲ್ಗುಂಡಿ ಅವರೇ, ನೀವು ನಿನ್ನೆ ಅಪೂರ್ಣ ಮಾಹಿತಿ ತೊಗೊಂಡು ಗ್ರಾಮ ಪಂಚಾಯತ್ದಾಗ ಕುಂತು ನಾವು 2005ರಾಗ ಲೇಔಟ್ ಅಪ್ರೂವ್ ಕೊಟ್ಟಿದ್ದೀವಿ ಅಂತ ಹೇಳಿದ್ರಿ. ಅದರ ಬಗ್ಗೆ ಸಮರ್ಥನೆ ಕೊಡ್ಬೇಕು ನೀವು. ಯಾಕಂದರೆ 2005ನೇ ಇಸ್ವಿಯಲ್ಲಿ ನಾನು ಸದಸ್ಯನಿದ್ದೆ, ಅಧ್ಯಕ್ಷ ಇದ್ದಿಲ್ಲ. ಅಧ್ಯಕ್ಷರೇ, ನೀವು ಯಾವುದೇ ರೀತಿಯಿಂದ ಜನರಿಗೆ ತಪ್ಪು ಮಾಹಿತಿ ಕೊಡಬೇಡಿ. ಹೌದ್ರಿ, ನೀವು ಇವು ಎರಡು ವರ್ಷ ಆಯ್ತು ನೀವು ಅಧ್ಯಕ್ಷ ಆಗಿ. ನಮ್ಮ ಮಿಸೆಸ್ ಅಧ್ಯಕ್ಷ ಇದ್ದಾಗ ಇನ್ಕ್ವೈರಿ ಮಾಡ್ಲಾಕ ನನ್ನ ಸರಿ ಸೆಟಲ್ಮೆಂಟ್ ಇದ್ರೇನು ಈ ದಿವ್ಸ ಯಾಕೆ ಕುಂತ್ರಿ? ಸಭೆ ಮಾಡೋದಿತ್ರಿ, ಲೋಕಾಯುಕ್ತ ಕೊಡೋದಿತ್ರಿ, ಕೊಟ್ಟು ಬರ್ರಿ. ಇನ್ನೂ ಭೀ ಓಪನ್ ಚಾಲೆಂಜ್ ಮಾಡ್ತೀನಿ ಅಧ್ಯಕ್ಷರೇ ನಿಮ್ಗೆ. ಆಧಾರ ರಹಿತ ಆರೋಪ ಮಾಡೋಕೆ ಹೋಗ್ಬೇಡ್ರಿ. ನನ್ನ ಅವಧಿ, ನಮ್ಮ ಧರ್ಮಪತ್ನಿ ಅವಧಿಯಲ್ಲಿ ಏನಾಗಿದೆ ಇನ್ಕ್ವೈರಿ ಮಾಡ್ಲಾಕ ಬಹಿರಂಗ ನಿಮ್ಗೆ ಸವಾಲು ಹಾಕ್ತೀನಿ. ನಿಮ್ಮ ಇನ್ಕ್ವೈರಿ ಅಂತ ಯಾವುದೇ ಕಾರಣಕ್ಕಾಗೂ ಕೈ ಬಿಡೋ ಪ್ರಶ್ನೆನೇ ಇಲ್ಲ. ನೀವೇನೋ ಹೇಳಿದ್ರಲ್ಲ, ಹಣದಕ್ಕೋಸ್ಕರ ಇವ್ರು ಮಾಡ್ತಾಯಿದ್ದಾರೆ ಅಂತ ಜನರಿಗೆ ಹೇಳ್ತಾಯಿದ್ರಿ ಅಧ್ಯಕ್ಷರೇ. ನಿಮ್ಗೆ ಕಿವಿ ಮಾತನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ನನ್ನೊಂದು ಮಾತು ಇವತ್ತು ಕೇಳಿ. ಒಂದು ವೇಳೆ ರೊಕ್ಕ ಕೊಟ್ಟಿದ್ದೆ ಡಿಮ್ಯಾಂಡ್ಸ್ ಎಲ್ಲರ ನಿಮ್ಮ ಮೊಬೈಲ್ದಾಗಿತ್ತು, ಯಾರ್ದಾರ ಹತ್ರ ಯಾರ್ಯಾರ ಕೇಳಿದಿತ್ತು, ಅದೇನಂತಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ರಿ, ಅದಕ್ಕೆ ಉತ್ತರ ಕೊಡ್ತೀನಿ ಅಧ್ಯಕ್ಷರೇ. ನಿಮ್ಮ ಜೊತೆ ದುಬುಲ್ಗುಂಡಿ ಊರಿಗೆ ಊರೇ ಇರಲೇಕ, ಆದ್ರೂ ನ್ಯಾಯಕ್ಕಾಗಿ ನನ್ನ ಹೋರಾಟ ಇದೆ. ನ್ಯಾಯ ಅದ್ರ ಮೇಲೆ ಭಾರತ ಸಂವಿಧಾನ ಮೇಲೆ ನನಗೆ ನಂಬಿಕೆ ಇದೆ ಅಧ್ಯಕ್ಷರೇ. ಮುಗ್ಧ ಜನರಿಗೆ ನೀವೇನು ಮುಗ್ಧ ಓಟ್ ಹಾಕಿ ಜನರಿಗೆ ನೀವು ಕೆಲಸ ಮಾಡ್ಕೊಳ್ತಿದ್ರೆ ನೀವು ಹೇಳ್ತಾ ಇದ್ದೀರಿ ಅಧ್ಯಕ್ಷರೇ. ಮುಗ್ಧ ಜನರು ಅವ್ರಿಗೆ ಗೊತ್ತಿದೆ ವಿಜಯಕುಮಾರ್ ನಾತೆ ಏನು ಮಾಡ್ತಾಯಿದ್ದಾರೆ, ನಾಗರಾಜ್ ಅವ್ರಿಗೆ ನೀವೇನು ಮಾಡ್ತಾಯಿದ್ದೀರಿ, ಅಬ್ಸರ್ವೇಷನ್ದಲ್ಲಿ ಇದ್ದಾರೆ ಜನ, ಗೊತ್ತ್ರಿ. ಅದ್ರ ಸಲುವಾಗಿ ನೀವೇನು ಮಾಡಿರಿ ಅಂದ್ರೆ ಸ್ವಲ್ಪ ಬರ್ರಿ, ಸಂಪೂರ್ಣ ಮಾಹಿತಿ ತೊಗೊಂಡು ಬರ್ರಿ. ನಾನು ಅವಧಿದಾಗ ಏನಾಗಿದೆ ಅದು ತೊಗೊಂಡು ಓಪನ್ ಚಾಲೆಂಜ್, ಅದ್ರಾಗೇನಿಲ್ಲ. ನೀವು ಎಷ್ಟು ಅಭಿವೃದ್ಧಿ ಮಾಡಿದಿರಿ, ನೀವು ಮೀಟಿಂಗ್ ಹಾಲ್ ಮಾಡೋದಕ್ಕೂ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ನಮ್ಮ ನಿಶ್ಚಯಿಸಿದಾಗೂ ಮೀಟಿಂಗ್ ಹಾಲ್ ಅಪ್ರೂವ್ ಆಗಿದೆ ನೋಡಿರಿ. ನೀವು ಕೂರ್ತಿದ್ದ ಕುರ್ಚಿ ಮತ್ತು ಟೇಬಲ್ನು ಸುಧಾರಣೆ ಆದ ಗ್ರಾಮ ಪಂಚಾಯತ್ ಅಧ್ಯಕ್ಷ ನಮ್ಮ ನಿಶ್ಚಯಿಸಿದಾಗ ಆಗಿದ್ದು ನೋಡಿರಿ. ಸ್ವಲ್ಪ ಇತಿಹಾಸ ತೆಗೆದು ನೋಡ್ಕೊರಿ. ನಿಮ್ಮಂಗೆ ನಾವು ಬೋಗಸ್ ಬಿಲ್ ಮಾಡಿ ಯಾವುದೇ ಕಾರಣಕ್ಕಾಗಿ ನೀವು ನನ್ನ ಮೇಲೆ ಏನದ ದಬ್ಬಾಳಿಕೆ ಮಾಡೋದು, ರಾಜಕೀಯ ಇನ್ಫ್ಲೂಯೆನ್ಸ್ ಹಾಕೋದು, ಅಧಿಕಾರಿಗಳಿಗೆ ತುಕಡೆ ಗ್ಯಾಂಗ್ ಕಟ್ಕೊಂಡು ನನಗೆ ಅಂದಿಸೋದೇನು ದೊರತಿಲ್ಲ. ಆ ಸಲುವಾಗಿ ನೀವು ಯಾವುದೇ ರೀತಿನ ನನಗೆ ಹೆದರಿಕೆ ಹಾಕಿ ನನ್ನ ಏನದು ಪ್ರತಿಯೊಂದು ಕೆಲಸಕ್ಕೆ ನೀವೇನಾದ್ರು ಅಡ್ಡಿ ಮಾಡ್ತಾಯಿದ್ರಿ. ನನಗೆ ನ್ಯಾಯಾಲಯಕ್ಕೆ ಹೋಗ್ತಾ ಬರ್ತಾ ಇರೋ ಸಂದರ್ಭದಲ್ಲಿ ನಾನು ಫಾಲೋಅಪ್ ಮಾಡಿಸ್ತಾಯಿದ್ರಿ ಅಧ್ಯಕ್ಷರೇ. ಅದ್ರ ಸಲುವಾಗಿ ಇವೆಲ್ಲ ಕೈ ಬಿಡ್ರಿ. ತನಿಖೆಗಾಗಿ ನೀವು ಸಹಕರಿಸ್ರಿ ಅಧ್ಯಕ್ಷರೇ. ನೀವು ತಪ್ಪು ಮಾಡಿಲ್ಲ ಅಂದ್ರೆ ಸುಮ್ಮನೆ ಕೂತ್ಕೊಳ್ರಿ. ಉಪ್ಪು ತಿಂದ ಮೇಲೆ ನೀರು ಕುಡ್ಬೇಕಂತೇಳಿ ಅಂತಾರಲ್ಲ, ಅದ್ರ ಆ ಥರ ಮಾಡ್ತಾಯಿದ್ರಿ ನೀವು ಉಪ್ಪೇ ತಿಂದಿಲ್ಲ ಅಂದಮೇಲೆ ಮತ್ತೆ ನೀರೇ ಕುಡಿತೀರಿ. ಸುಮ್ಮನೆ ಕೂಡ್ರಿ, ಇನ್ಕ್ವೈರಿ ಆಗತ್ತಾಗ ವೇಟ್ ಮಾಡಿರಿ. ನಾನೇ ಬರ್ತೀನಿ ಇನ್ಕ್ವೈರಿ ರಿಪೋರ್ಟ್ ತೊಗೊಂಡು ಅಧಿಕಾರಿಗಳದು. ಸರಿ, ನಾನು ಮಾಡಿದ ತಪ್ಪದ ಅಂತ ತಿಳ್ಕೊರಿ. ಬರ್ತೀನಿ ಇನ್ಕ್ವೈರಿ ರಿಪೋರ್ಟ್ ತೊಗೊಂಡು ಬರ್ರಿ, ಮೀಡಿಯಾಕ್ಕೆ ಬರ್ರಿ, ನಾನು ಬರ್ತೀನಿ. ಅದರಲ್ಲಿ ಏನಿದೆ ಹೇಳಿ. ಸಲುವಾಗಿ ಸುಮ್ಮನೆ ನೀವು ಮಾಹಿತಿ ಇಲ್ಲದೇ ಕಾಲಹರಣ ಮಾಡಬೇಡ್ರಿ. ಇವತ್ತೇನು ದುಬುಲ್ಗುಂಡಿ ಗ್ರಾಮದ ಜನ ಎಲ್ಲ ನೋಡ್ತಾ ಇದ್ದಾರೆ, ವಿಜಯಕುಮಾರ್ ನಾತೆ ಏನು ಮಾಡ್ತಾರ, ನಾ ಏನು ಮಾಡ್ಲತ್ತಿದ್ದೆ, ಜನ ಏನು ಮಾಡ್ಲತ್ತಾರ, ಯಾವ ಸದಸ್ಯರು ಏನು ಮಾಡ್ಲತ್ತಾರ. ಅದ್ರ ಸಲುವಾಗಿ ನೀವು ಪ್ರತಿಯೊಂದಕ್ಕೂ ಜನ ಇಂಚಿಂಚು ಮಾಹಿತಿ ಜನರಲ್ಲಿದೆ ಅಧ್ಯಕ್ಷರೇ. ನೀವೆಲ್ಲ ಫೋಕಸ್ ಕೆಲಸ ಮಾಡಿದ್ರಿ, ನೀವೆಲ್ಲೆಲ್ಲಿ ಕೆಲಸಗಳಿಲ್ಲ ಅಂಥ ಫೋಟೋ ಹಾಕಿರಿ ಯೂಟ್ಯೂಬ್ನಲ್ಲಿ, ವಾಟ್ಸಪ್ನಲ್ಲಿ. ನೀವು ಯಾವುದೋ ಒಂದು ಕೆಲಸ ಸರಿಯಾಗಿದ್ದ ಕೆಲಸ ನಾ ಪೂರ ಕೆಲಸ ಕೆಟ್ಟದ್ದು ಮಾಡಿಲ್ಲ ಅಂತ ಹೇಳಿಲ್ಲ. ಬರೀ 30% ಚೆಂದ ಮಾಡಿದ್ದಾರೆ, 70% ಫೋಕಸ್ ಅದ ಹೇಳಿದ. ಆ ಫೋಕಸ್ ಇದ್ದು ಒಂದು ಏನು ಬಲ್ ದಮ್ ಇದ್ರೆ ಆ ಬೋಗಸ್ ಕೆಲಸ ಅಂದ್ರೆ ಜನರಿಗೆ ತೋರಿಸ್ರಿ. ನೀನು ಮೀಡಿಯಾದವ್ರಿಗೆ ತೋರಿಸಿರಲ್ಲ, ಸುಮ್ಮನೆ ಗ್ರಾಮ ಪಂಚಾಯತ್ ಹೆಸರು ಹಾಳು ಮಾಡ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದೀರಲ್ಲ ಅಧ್ಯಕ್ಷರೇ. ನಿಮ್ಮ ಗ್ರಾಮ ಪಂಚಾಯತ್ ಹೆಸರು ಹಾಳು ಮಾಡ್ಲಿಕ್ಕೆ ನಾನು ಅದ್ರಾಗ ಒಬ್ಬ ಮೆಂಬರ್ ಇದ್ದೀನಿ. ನಂದು ವೈಯಕ್ತಿಕ ಇಲ್ಲ. ಗ್ರಾಮ ಪಂಚಾಯತ್ ಆದಮೇಲೆ ಸಾರ್ವಜನಿಕ ಇದೆ, ಸಾರ್ವಜನಿಕ ಕಡೆ ನಾನು ಕೇಳ್ತಾ ಇದ್ದೀನಿ. ಅದ್ರ ಸಲುವಾಗಿ ಅದು ಸ್ವಲ್ಪ ತಿಳ್ಕೊರಿ. ಪ್ರಜಾಪ್ರಭುತ್ವದಾಗ ಏನದ, ಪ್ರಜೆಗಳು ನನಗೇನು ಗೆದಿಸ್ಯಾರ, ಅವ್ರ ಕಡೆಯಿಂದ ನಾನು ಇರಬೇಕಾಗ್ತದೆ ಅಧ್ಯಕ್ಷರೇ. ನೀವು ಒಬ್ಬರ ಕಡೆಯಿಂದ ನಿಮಗೆ ದುಡ್ಡು ಹುಡಿಲಕ್ಕೆ ನಾ ಬಿಟ್ಟಿಲ್ಲ. ಸಲುವಾಗಿ ನಿಮ್ದು ಏನಾದ್ರು ಪ್ರೂವ್ ಮಾಡಿರಿ. 70% ಕೆಲಸ ಬೋಗಸ್ ಅದ, ಅದು ಪ್ರೂವ್ ಮಾಡಿರಿ. ಇದನ್ನು ನೀವು ನಾನು ಇನ್ಕ್ವೈರಿ ಮಾಡ್ಲಿಕ್ಕೆ ನೀವು ರೆಡಿ ಆಗ್ರಿ, ನಾನು ರೆಡಿ ಇದ್ದೀನಿ. ಅದಕ್ಕೇನಿಲ್ಲ, ಲೋಕಾಯುಕ್ತ ತನಿಖೆ ಮಾಡಿಸ್ರಿ. ನೀನೊಂದು ಸವಾಲು ಹಾಕಿದ ಅಧ್ಯಕ್ಷರೇ ನಿಮ್ಗೆ ಫೇಸ್ಬುಕ್ ಮುಖಾಂತರ. ನೀವೇನು ಎಲ್ಲ ಕೆಲಸ ಚೆನ್ನಾಗಾಗಿದೆ, ನಮ್ದು ಯಾವುದೂ ಅವ್ಯವಹಾರ ಆಗಿಲ್ಲ ಅಂತೇಳಿ ನೀವು ಸಾಮಾನ್ಯ ಸಭೆ ಕರೆದು ಒಂದು ಪ್ರೊಸೀಡಿಂಗ್ ಮಾಡಿ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಬೇಕಂತೇಳಿ ನನ್ನ ಕಳಕಳಿ. ನಿಮಗೇನು ನಿಮ್ಮ ಜೊತೆಯಲ್ಲೇನು ಹೇಳ್ತಾ ಇದ್ದರಲ್ಲ, ಸುಮ್ಮನೆ ನಾನು ರಾಜಕೀಯದಾಗ ಏನದಂದ್ರೆ ನಾನು ಬೆಂಬಲ ಮಾಡೋಕೆ, ನಿಮಗೆ ಬೆಂಬಲ ನನಗೆ ಬೇಕಾಗಿಲ್ಲ ಅಧ್ಯಕ್ಷರೇ. ನನಗೆ ಬೆಂಬಲ ಮಾಡೋ ಜನ ಇದ್ದಾರೆ.